ಅಂಬಾನಿ ನ್ಯೂಸ್ ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕರ್ತವ್ಯ. ಆದರೆ ನಾಳೆ ಬೆಳಗ್ಗೆ ನಾವು ಕಾನೂನು ಬರೀ ಬರೀ ದಾಖಲೆಗಳಲ್ಲಿ ಇಟ್ಟಾಗಿಟ್ಟರೆ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಇದನ್ನು ನಾನಂತೂ ಖಂಡಿತ ವೈಯಕ್ತಿಕವಾಗಿ ನಾನು 22 ವರ್ಷ ರಾಜಕೀಯ ಜೀವನದಲ್ಲಿ ನಾನು ನೋಡ್ಕೊಂಡಿದ್ದೇನೆ. ಈ ರೀತಿಯಾಗಿ ನಡವಳಿಕೆ ಇದು ಯಾರು ಒಪ್ಪಂಥದ್ದು. ರಾಜ್ಯ ಮಟ್ಟದ ನಮ್ಮ ಎಲ್ಲ ಮಾಧ್ಯಮಗಳಿಗೆ ನಾನು ತಿಳಿಸಿದ್ದೇನೆ. ಇದನ್ನು ನಾವು ಯಾರು ಒಪ್ಪಂಥದ್ದಲ್ಲ, ಇದನ್ನು ನಾವು ಖಂಡಿಸ್ತೇವೆ. ಇದು ನಡವಳಿಕೆ ಒಳ್ಳೆಯದಲ್ಲ. ಸಾರ್ವಜನಿಕ ಜೀವನದಲ್ಲಿ ಇವತ್ತು ನಾವು ಅಧಿಕಾರಿಗಳಿಗೆ ಆಯಿತು ನಮಗೆ ಬೇಜಾರಾಗುತ್ತೆ, ಸಿಟ್ಟು ಬರ್ತದೆ ಈ ಸಂದರ್ಭದಲ್ಲಿ. ಆದರೆ ನಾವು ಮಾತಾಡೋಂಥ ಭಾಷೆ, ನಾವು ಬಳಸ್ತಕ್ಕಂಥ ಪದಗಳ ಮೇಲೆ ನಮಗೆ ನಿಯಂತ್ರಣ ಇರಬೇಕು. ನಿಯಂತ್ರಣ ಇಲ್ದಿರ ನಾವು ಮಾತಾಡೋಂಥದ್ದು ಒಳ್ಳೆಯದಲ್ಲ. ಯಾಕಂದರೆ ಕಾನೂನು ರೀತಿಯ ಕ್ರಮ ತೆಗೆದುಕೊಂಡಂಥವ್ರ ಮೇಲೆ ನಾವು ದಬ್ಬಾಳಿಕೆ ಮಾಡುವಂಥದ್ದು ಸೂಕ್ತ. ಇದು ಒಳ್ಳೆಯ ನಡವಳಿಕೆ ಅಲ್ಲ. ಇದನ್ನು ನಾನು ಅವತ್ತೇ ಖಂಡಿಸಿದ್ದೇನೆ. ಕಾನೂನು ರೀತಿಯ ಕ್ರಮ ಮಾಡ್ತೀನಿ ಅಂತೇಳಿ ಏನು ಅವರು ದೂರು ಕೊಟ್ಟಿದ್ದಾರೆ, ಆ ದೂರಿನಂತೆ FIR ರಿಜಿಸ್ಟರ್ ಆಗಿದೆ ಮತ್ತು ಅದರಲ್ಲಿ ಏನು ಪ್ರಾವಿಷನ್ಸ್ ಇದೆ ಆ ಪ್ರಾವಿಷನ್ಸ್ ಅಡಿಯಲ್ಲಿ ಅವ್ರನ್ನ ಬಂಧ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅವರು ಲಭ್ಯ ಇಲ್ಲ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ನಮ್ಮ ಪೊಲೀಸ್ ಇಲಾಖೆಯವರು ಅವರ ಜವಾಬ್ದಾರಿಯನ್ನು ಯಾವುದೇ ಒತ್ತಡಕ್ಕೆ ಮಣಿದರೆ ಅವರ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಾವು ಕೂಡ ಪಕ್ಷದಲ್ಲಿ ಈಗಾಗಲೇ ಅಧ್ಯಕ್ಷರು ಕೂಡ ನನಗೆ ಮಾತಾಡಿದ್ರು. ಅಧ್ಯಕ್ಷರು ಈಗಾಗಲೇ ನೋಟಿಸ್ ಕಾರಣ ಕೇಳಿ ನೋಟಿಸ್ ಬೇಕಾದ್ರೆ ಅವಕಾಶ ಕೊಡಬೇಕು. ಹಾಗೆ ಆಗಲಿ ಏಕಾಏಕಿ ಕ್ರಮ ಮಾಡೋಕ್ಕಾಗಲ್ಲ. ನೋಟಿಸ್ ಕೊಟ್ಟು ನಂತರ ಮುಂದೆ ಏನು ಕ್ರಮ ಅಧ್ಯಕ್ಷರು ತೆಗೆದುಕೊಳ್ತಾರೆ ನೋಡಬೇಕು. ಒಟ್ಟಾರೆಯಾಗಿ ಇದೆಲ್ಲ ನಮಗೆಲ್ಲ ಭಾಳ ನೋವಾಗಿದೆ. ನಾನಂತೂ ಜಿಲ್ಲಾ ಮಂತ್ರಿಯಾಗಿ ಅಧಿಕಾರಿಗಳ ಆತ್ಮಸ್ಥೈರ್ಯ ಕುಗ್ಗುವಂಥ ಕೆಲಸಕ್ಕೆ ನಾನು ಸಹಕಾರ ಕೊಡಲ್ಲ. ಸದಾ ಅವರ ಕೆಲಸ ಸಾರ್ವಜನಿಕರಿಗೆ ಕೆಲಸ ಮಾಡಿದ ಸಂದರ್ಭದಲ್ಲಿ ನಾವು ಕಠಿಣವಾಗಿ ಅವರಿಗೆ